ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಿಂದ. ಸೊ ಅದಕ್ಕೆ ಏನಾದರೂ ವೆರೈಟಿಯಾಗಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಏನೇ ಬೇಕು? ಊಟ ಬೇಕು. ಊಟ ಆಲ್ರೆಡಿ ಅನ್ನ ಮತ್ತು ಸಾರು ಮಾಡಿಟ್ಟು ಹೋಗಿದ್ದಾರೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿದ್ದಾರೆ. ಸೊ ಅವಳಿಗೆ ತಿನ್ನು ಅಂದರೆ ಅದು ಬೇಡ ಅಂತೆ, ವೆರೈಟಿ ಏನಾದರೂ ಬೇಕಂತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಮ್ಯಾಂಗೋ ನೂಡಲ್ಸ್ ನಾನು ಮಾಡಲ್ಲ ಅಂತ ಹೇಳ್ತಿದ್ದೀನಿ, ಬಿಕಾಸ್ ಅದು ತುಂಬ ರಿಸ್ಕಿ. ಮ್ಯಾಂಗೋ ಪ್ಯಾನ್ ಕೇಕ್ ಮಾಡ್ತೀನಿ ಅಂದರೆ ಅವಳು ಏನೋ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಲೈಫಲ್ಲಿ ರಸ್ಕ್ ಮಿಗ್ಲು. ಏನು ಜೊತೆ ಹೇಳು? ರಿಸ್ಕ್ ತೊಗೊಂಡಿಲ್ಲ ಅಂದರೆ ಲೈಫಲ್ಲಿ ರಸ್ಕ್ ಒಂದೇ ಮಿಗ್ಲು. ಹೇಳ್ತಾಳೆ ಗೈಸ್, ಅವೆಲ್ಲ ಹೇಳ್ತಾಳೆ. ಸೊ ಇವಾಗ ಮ್ಯಾಂಗೋ ಪ್ಯಾನ್ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಓಕೆನಾ? ಲೆಟ್ಸ್ ಡೂ. ಗೈಸ್, ಮ್ಯಾಂಗೋ ಪ್ಯಾನ್ ಕೇಕ್ ಮಾಡೋದಕ್ಕೆ ಮ್ಯಾಂಗೋನ ಫಸ್ಟ್ ಪೀಲ್ ಮಾಡ್ತವ್ರೆ, ಕಟ್ ಮಾಡ್ತಿಲ್ಲ. ಏನೊಂದು ಬರಲಿಲ್ಲ ಅಂದರೆ ಜಸ್ಟ್ ನೋಡಿ ಹಿಂಗೆ ಸಿಪ್ಪೆ ಎತ್ಕೊಂಡು ಹಿಂಗೆ ಅಂದ್ಬಿಟ್ರೆ ಅದು ಬಟ್ಟೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ನಿನಗೂ ಬೇಕು ಅಂದರೆ ರೆಸಿಪಿ ತೋರಿಸ್ತೀನಿ, ಮಾಡ್ಕೊತೀನಿ. ಗೈಸ್ ನೋಡಿ, ಇವಾಗ ಎಲ್ಲ ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಷ್ಟೆಲ್ಲ ಇಷ್ಟಪಟ್ಕೊಂಡು ಮ್ಯಾಂಗೋ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಗೈಸ್, ಹಂಗೆ ಶುಗರ್ ಹಾಕಬೇಕು. ಆ್ಯಕ್ಚುಲಿ ಶುಗರ್ ಹೆಲ್ದಿ ಅಲ್ಲ, ಬಟ್ ಯಾವಾಗೋ ಒಂದ್ಸತಿ ತಿನ್ಬೋದು. ಫಸ್ಟ್ ಗ್ರೈಂಡ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಮೆಸ್ಸಿ ಗರ್ಲ್. ಶಾರ್ಟ್ಕಟ್ ಅಷ್ಟೇ, ಬೇಡ ಇದೆ ಗೈಸ್, ಸುಮ್ಮನೆ ಯಾಕೆ. ಇದನ್ನು ಹಿಂಗೆ ಹಾಕಿ ಇದನ್ನು ಹಿಂಗೆ ಹಾಕಿದ್ರೆ ಗೈಸ್ ಗ್ರೈಂಡ್ ಮಾಡಬೇಕು. ಹಿಂಗಂದ ತಕ್ಷಣ ಹಿಂಗಾಗೋಗುತ್ತೆ. ಗೈಸ್, ಇವಾಗ ಇದನ್ನೆಲ್ಲ ಹಾಕ್ಕೊಳ್ಳೋದು. ನೆಕ್ಸ್ಟ್ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಗೈಸ್, ಇಲ್ಲಿ ನನ್ನ ತಂಗಿನೂ ಹೆಲ್ಪ್ ಮಾಡ್ತಿದ್ದಾಳೆ, ನಾನು ಒಬ್ಬಳೇ ಎಲ್ಲ ಮಾಡ್ತಾ ಇರೋದು. ಇಲ್ಲಿ ಒಂದು ಕಿತಾಪತಿ ನಡೆದಿದ್ದಾಳೆ, ಅಲ್ಲಿ ಸಕ್ಕರೆ ಪೌಡರ್ ಮಾಡಿ ಅಂದರೆ ಇದಕ್ಕೆ ಹಾಕ್ಬಿಟ್ಟು ಈ ಥರ ಮಾಡಿದ್ದಾಳೆ. ಅದು ಶುಗರ್ ಆಗಿ ಬಂದಿದೆ, ಗ್ರೈಂಡ್ ಆಗಿಲ್ಲ. ಇವಾಗ ಏನು ಮಾಡ್ತೀಯ ಲಿಪ್ಪಿ? ಗೊತ್ತಿಲ್ಲ, ಇದನ್ನೆತ್ತಿ ಚಚ್ಬೇಕೀಗ. ಕುಟಾಣಿ ಚಚ್ಚಿದ್ರೆ ಅದಾಗುತ್ತೆ ಅಂದ್ಕೊಂಡಿದ್ಯಾ? ಆಗುತ್ತೆ. ಏನು ಮಾಡ್ತಾಳಂತೆ, ಮಾಡಲಿ. ಸೊ ನಾನು ಶುಗರ್ ಪೌಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೈಸ್, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊತಾ ಇದ್ದೀನಿ. ಸಾಕು ಅಷ್ಟು ಕೇಕಿಗೆ ಬೇಡವಾ? ಕೇಕ್ ಹಾಕಿ ವಾಟ್ ಎವರ್ ಇಟ್ ಈಸ್ ಎ ಕೇಕ್, ಅದಿರೋದೇ ಅಷ್ಟು ಖಾಲಿ. ಗೈಸ್, ನಂಗೆ ಇದು ಎರಡು ಒಂದೇ ಅನಿಸ್ತಿದೆ. ಅಲ್ಲ, ಅದು ಬೇರೆ ಇದು ಬೇರೆ. ಸ್ವಲ್ಪ ನಿಧಾನ ಹಾಕು. ಬಿಡಿ, ನಾನು ಹಾಕ್ತೀನಿ. ಭಯ ಗೈಸ್, ಕೆಟ್ಟೋದ್ರೆ ಎಲ್ಲಿ ಇವಳ ಕೈಯಿಂದ ಕೆಟ್ಟೋಗುತ್ತೋ ಅಥವಾ ನನ್ನ ಕೈಯಿಂದ ಕೆಟ್ಟೋಗುತ್ತೋ ಅಂತ. ಇಲ್ಲ ಹಾಕಿ, ನೀನು ಹಾಕಿ, ನನಗೆ ಗೊತ್ತು ಆಗಲ್ಲ. ಮಕ್ಕಳಿಗೆ, ಚಿಕ್ಕ ಮಕ್ಕಳಲ್ಲ, ಇನ್ನು ಬೆಳಿಬೇಕು. ಹಾಂ, ಸಾಕು ಗೈಸ್. ಒಂದು ಹಾಲು, ಚಿಕ್ಕ ಮಕ್ಕಳು. ಒಂದು ನಿಮಿಷ ಬನ್ನಿ. ಚಿಕ್ಕ ಮಕ್ಕಳು ಹೈಟ್ಗೆ ಏನು? ಚಿಕ್ಕ ಮಕ್ಕಳು ಇರೋ ಚಿಕ್ಕ. ಅದು ಬಂದು ಚಪಾತಿನೇ ಮಾಡ್ಕೊಂಡು ತಿನ್ಬೋದಲ್ಲ. ಮ್ಯಾಂಗೋ ಚಪಾತಿ. ಗೈಸ್, ನಮ್ಮ ಅಕ್ಕ ಹೊಸ ರೆಸಿಪಿ ಇನ್ವೆಂಟ್ ಮಾಡ್ತಿದ್ದಾರೆ, ಮಸ್ಟ್ ಟ್ರೈ. ಹೆಂಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎವ್ರಿ ಸ್ವೀಟ್. ಯಾಕಂದರೆ ಅದು ದೃಷ್ಟಿ ಆಗಬಾರ್ದು ಅಂತ. ಗೊತ್ತಿಲ್ಲ ಗೈಸ್, ಏನಾದ್ರು ಸಾಲ್ಟ್ ಹಾಕ್ತಾರೆ. ನಮ್ಮ ಅಕ್ಕನ ಸೈಕಾಲಜಿ, ನಮ್ಮ ಅಕ್ಕನ. ಸ್ವಲ್ಪ ಹಾಕು. ಹಾಂ, ಒಂದು ಸೈಡ್ ಹಾಕೋದಲ್ಲ, ಹಿಂಗೆ ಬಿಡಿಸ್ಬೇಕು, ಲೈಕ್ ದಿಸ್. ಹಾಂ,
ಅದು ಬೇರೆ ಇದು ಬೇರೆ ಎಲ್ಲೋ ಸಪರೇಟ್ ಬರೀ ನಾಟಕ ಅಷ್ಟೇ. ಮಾಡಿರೋದು ಅವಳು ಗೈಸ್, ಅವಳು ಕ್ಲೀನ್ ಮಾಡ್ತಾಳೆ. ಏನೋ ಹಾಗಾದ್ರೆ ಇದು ಮಾಡ್ತಿರೋದು ನಮ್ಮ ಅಕ್ಕ, ಪಾತ್ರೆಗಳ ನಮ್ಮ ಅಕ್ಕದು. ಹಾ, ಇವಾಗ ನಾನು ತೊಳ್ದಾಕ್ತೀನಿ. ನೈಟ್ ಊಟ ತಿನ್ಬೇಕಾದಾಗ ನನ್ನ ತಂಗಿ ತೊಳ್ದಾಕ್ತಾಳೆ. ಏನೋ ವಾಟ್ ಅಕ್ಕ, ನಂಗೆ ಟೆಸ್ಟ್ ಇದೆ. ನಾಳೆ ಸಂಡೇ, ಮಂಡೇ ಎಕ್ಸಾಮ್ ಇದೆ. 80 ಮಾರ್ಕ್ಸ್ 300 ಮಾರ್ಕ್ಸ್ ನನ್ನ ಜಿ ಮೇಜ್. ಪರವಾಗಿಲ್ಲ, ನೀವು ನಾಳೆ ಓದ್ಕೋಬಹುದು. ನೋಡಿ ಗೈಸ್ ಹೆಂಗ್ ತಪ್ಪಿಸ್ಕೊಂತಾಳೆ ನೋಡಿ. ನಿಮ್ ಕಣ್ ಮುಂದೆನೆ ನೋಡಿ. ಏನ್ ಬರ್ತದೆ ಲಿಪಿ? ಏರ್ ಬಬಲ್ಸ್ ಬರ್ತದೆ, ಲಮ್ಸ್ ಇದೆ. ನಿಮ್ಗೆ ಕಲ್ಸಕ್ ಬರಲ್ಲ, ನಾನು ಕಲ್ಸ್ತೀನಿ ಬಾ ಇಲ್ಲಿ. ಗೈಸ್ ಇವಾಗ ನನ್ನ ತಂಗಿ ಇದನ್ನ ನೀಟಾಗಿ ಕಲಿಸಿದಾಳೆ ಆ್ಯಂಡ್ ಇದನ್ನು ನೀಟಾಗಿ ಶುಗರ್ ಸಿರಪ್ ಮಾಡಿದ್ದಾಳೆ. ಸೊ ಇವಾಗ ಪ್ಯಾನ್ ಕೇಕ್ನ ಹಾಕಿದ್ರೆ ಮುಗೀತು. ಪ್ಯಾನ್ ಕೇಕ್ ಮಾಡೋದೊಂದೇ ಇವಾಗ ಪ್ರೊಸೀಜರ್. ಕಮ್ ಆನ್, ಲೆಟ್ಸ್ ಡೂ ಇಟ್. ಆರ್ ಯು ರೆಡಿ ಲಿಪ್ಪಿ ಫಾರ್ ದ ಫಸ್ಟ್ ಟೈಮ್? ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ನೀಟಾಗಿ ಆಯಿಲ್ ಎಲ್ಲ ಸ್ಪ್ರೆಡ್ ಆಗಲಿ. ಫಾರ್ ಕುಕಿಂಗ್ ಸ್ಟೈಲ್ ಈ ಥರ ನೀಟಾಗಿ ಸ್ಪ್ರೆಡ್ ಆಗಲಿ. ಪ್ರೋ ಶೆಫ್ ನಮ್ಮ ಅಕ್ಕ. ದಿಸ್ ಇಸ್ ಕೂಡ ಪ್ರೋ ಶೆಫ್. ಮೆಸ್ಸಿ. ಒನ್ಸ್ ಮೋರ್. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಟಚ್ ಮಾಡ್ದಿರ ಮಾಡ್ಬೇಕಷ್ಟೇ. ಇವಾಗ ಬ್ಯಾಟರ್ನ ಸೊ ಫಸ್ಟ್ ಚಿಕ್ಕದಾಗಿ ಹಾಕೋಣ. ಟೆಸ್ಟ್ ಮಾಡೋಣ ವರ್ಕ್ ಆಗುತ್ತೋ ಇಲ್ವೋ ಅಂತ. ಆಗಿಲ್ಲ ಅಂದರೆ ಹಿಂಗೆ ಕಪ್ಗಳಿಗೆ ಹಾಕ್ಕೊಡ್ತೀನಿ. ಅಷ್ಟೇ. ತುಪ್ಪ ಎತ್ಕೊಂಡು ಹಾಕೋಣ. ಗೈಸ್ ಇವಾಗ ಹಾಕಿದ್ದೀನಿ. ಅಲ್ಲಿ ಬೇಯ್ತೈತೆ, ತುಪ್ಪನೂ ಹಾಕಿದ್ದಾರೆ ಅದ್ರ ಮೇಲೆ ಈಗ. ಸೊ ಹೋಪ್ ಫಾರ್ ದ ಬೆಸ್ಟ್. ಫಿಂಗರ್ಸ್ ಕ್ರಾಸ್ಡ್. ಬರ್ತಾ ಇದೆ. ಆಫ್ ಮಾಡು. ಬರ್ತಾ ಇಲ್ಲ. ಗೈಸ್ ಇವಾಗ ಪ್ಯಾನ್ ಕೇಕ್ ಫ್ಲಾಪ್ ಆಗಿದೆ. ಹೆಂಗೆ ಬಂದಿದೆ ನೋಡಿ, ಇಲ್ಲಿ ಈ ಥರ ಬಂದಿದೆ. ಸೊ ಈ ಪ್ಯಾನ್ ಮೇಲೆ ಹಾಕಿದ ತಕ್ಷಣ ಅದು ದೋಸೆ ಥರ ತಿರುಗ್ಸೋಕ್ಕೆ ಆಗಲಿಲ್ಲ. ಸೊ ಇವಾಗ ಈ ಬ್ಯಾಟರ್ನ ಏನು ಮಾಡ್ತೀವಿ ಅಂದರೆ, ಈ ಮೌಲ್ಡ್ ಇದೆ ಅಲ್ಲ, ಈ ಮೌಲ್ಡಲ್ಲಿ ಬಟರ್ ಪೇಪರ್ ಹಾಕಿ ತುಪ್ಪ ಹಾಕಿ ಕೇಕ್ ಮಾಡಾಕ್ತೀವಿ ಅಷ್ಟೇ. ಗೈಸ್ ಇವಾಗ ಬ್ಯಾಟರ್ನ ಹಾಕ್ತಾ ಇದ್ದಾಳೆ. ಗೈಸ್ ಇವಾಗ ನಾವು ಓವನಲ್ಲಿ ಇಡ್ತಾ ಇದ್ದೀವಿ. ಸೊ ನಾವು ಫಸ್ಟ್ 10 ಮಿನಿಟ್ಸ್ ಇಡ್ತೀವಿ ಹೈಯಲ್ಲಿ. ಸೊ ಕೇಕ್ ರೆಡಿ ಆಗುತ್ತೆ ಗೈಸ್. ಹೋಪ್ಫುಲಿ ಈ ಕೇಕ್ ಆದರೂ ಡೆಟ್ಟಿಗೆ ಬರುತ್ತೆ ಅಂತ ಭಾವಿಸ್ತೀವಿ. ಅದಕ್ಕೆ ಗೈಸ್ ಇವಾಗ ಕೇಕ್ ರೆಡಿ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ. ಬಂದಿದೆ. ಸೊ ಇವಾಗ ಕ್ಯಾರಮೆಲ್ ಹಾಕ್ತಾಳೆ. ಕೇಕ್ ರೆಡಿ ಆಗಿದೆ. ಸೊ ತಿನ್ನಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ ನೋಡಿ. ಅವಳು ಸ್ಪೂನ್ಸ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾಳೆ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.